ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಗೂ ಮೋಟಿವೇಟ್ ಆಗುತ್ತಲ್ವ. ಮೋಟಿವೇಶನ್ ಆದರೆ ನಮಗೂ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಕೊಡೋಕ್ಕೆ ಇಷ್ಟ ಆಗತ್ತೆ. ನನಗೂ ಕೂಡ ಸಪೋರ್ಟ್ ಮಾಡಿ. ಇವತ್ತಿನ ದಿನ ಏನಪ್ಪ ಇದು ಇಲ್ಲೆಲ್ಲ ಆಟ ಆಡಿಸ್ತಿದ್ದೀರಂತೀರ, ಈ ಸ್ಕೂಲಿಗೆ ಮಂಜುಗೆ ಅಡ್ಮಿಷನ್ ಮಾಡೋಕ್ಕೆ ಅಂತ ಬಂದ್ವಿ. ಮಧ್ಯಾಹ್ನ ಹೋಗಿದ್ದಲ್ವ, ತುಂಬ ಬಿಸಿಲಿದೆ. ಅಲ್ಲಿ ನನ್ನ ಹಸ್ಬೆಂಡ್ಗೆ ಫಿಲಪ್ ಮಾಡೋಕ್ಕೆಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ನೋಡ್ಕೊತಾ ಇದ್ರು. ಸರಿ ಅಂದ್ಬಿಟ್ಟು ಇವ್ರು ಗಲಾಟೆ ಮಾಡೋದು ಅಂತ ಇಲ್ಲೇ ಕರ್ಕೊಂಡು ಬಂದೆ. ನೋಡಿ, ಇಲ್ಲಿ ಕೂತ್ಕೊಂಡು CC ಕ್ಯಾಮ್ರಾ ಎಲ್ಲ ಇದೆ. ಅದಾದಮೇಲೆ ಮನೆಗೆ ಬಂದು ಈ ರೆಸಿಪಿನ ನಿಮಗೆ ಸಪ್ರೇಟಾಗಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಅದು ಕೂಡ ಚೆಕ್ ಮಾಡಿ, ನೀವು ಮನೇಲಿ ಮಾಡಿ ಟ್ರೈ ಮಾಡಿ. ಈ ರೆಸಿಪಿ ಫುಲ್ ವಿಡಿಯೋ ನಿಮಗೆ ನಂದು ಚಾನಲಲ್ಲಿ ಸಿಗತ್ತೆ, ನೋಡಿ. ಸ್ವಲ್ಪ ಗಟ್ಟಿನೇ ಆಗಿದೆ. ನನ್ನ ಮಕ್ಕಳನ್ನ ಇಟ್ಕೊಂಡು ಆಟಾಡ್ಕೊಂಡಿದ್ದೀನಿ, ಅದು ಆಗಿ ನಂಗೆ ಗೊತ್ತೇ ಆಗಿಲ್ಲ. ಆಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಹಾಲು ಚೆಲ್ಕೊಂಡ್ಬಿಟ್ಟೆ, ಇನ್ನು ಕಾಯಿಸೋಕೆ ಇಟ್ಟಿರಲಿಲ್ಲ, ಹಂಗೆ ಓಪನ್ ಮಾಡಿ ಇಟ್ಟಿದ್ದೆ. ಇಲ್ಲಿ ಮನೆ ಹತ್ರ ಏನೋ ಕೆಲಸ ಮಾಡಿಸ್ತಾ ಇದ್ವಿ, ಹಾಗಾಗಿ ಅದು ಸ್ವಲ್ಪ ಬೇಗ ಬೇಕು ಅಂತ ಐಸಾಗಿತ್ತು ಅಂದ್ಬಿಟ್ಟು ಇಟ್ಬಿಟ್ಟು ಈ ಥರ ಮಾಡಿದೆ. ಇವತ್ತು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದರೆ ಇದೇ ರೀತಿ ಇರುತ್ತೆ. ನೋಡಿ, ಪಾತ್ರೆ ನೋಡಿ ಇಷ್ಟು ಸ್ಟಾಕ್ ಆಗಿದೆ. ರಾತ್ರಿ ಎಲ್ಲ ತೊಳೆದೇ ಇರ್ತೀನಿ ಫ್ರೆಂಡ್. ನಮ್ಮ ಮನೆಯವ್ರು, ನನ್ನ ಹಸ್ಬೆಂಡ್ ಲೇಟಾಗಿ ಬರ್ತಾರಲ್ವ, ಅವ್ರು ಊಟ ಮಾಡಿ ಎಲ್ಲ ಹಾಗೆ ಬಿಟ್ಟು ಮಲ್ಕೋತಾರೆ. ಮತ್ತೆ ಬೆಳಗ್ಗೆ ಮತ್ತೆ ಸ್ಟಾಕ್ ಆಗ್ತವೆ. ಇವತ್ತಿನ ದಿನ ಚೇಂಬರು ಏನು ಹೇಳ್ತಾರೆ, ಸ್ನಾನ ಮಾಡಿದ ನೀರೆಲ್ಲ ಆಚೆ ಬರ್ತಾಯಿತ್ತು ಫ್ರೆಂಡ್. ಮಕ್ಕಳು ಓಡಾಡ್ತಾರಲ್ವ, ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಸೋಣ ಅಂತ ಕರೆಸಿದ್ವಿ. ಓನರ್ಗೆ ಇದೇನು ನಮ್ಮ ಸ್ವಂತ ಮನೆ ಅಲ್ಲ, ಓನರ್ಗೆ ಹೇಳಿದ್ರೆ ನಾವು 1 ತಿಂಗಳು ಮುಂಚೆ ಮಾಡಿಸಿದ್ದೀವಿ ಅಂತ ಅಂದರು. ನಾವು ಬಂದು ಹತ್ತತ್ರ ಒಂದು 7 ತಿಂಗಳಾಯಿತು. ಅವಾಗ ಸ್ಟಾರ್ಟಿಂಗ್ ಬಂದಾಗೆ ಆ ಥರ ಆಗಿತ್ತು. ಅವ್ರಿಗೆ ಹೇಳಿದ್ರೆ ಕೇಳಲೇ ಇಲ್ಲ. ಎಲ್ಲ ಮಣ್ಣು ತುಂಬಿಟ್ಟು ಅದು ಏನಾಗಿದೆ ಅಂದರೆ ಫ್ರೆಂಡ್ಸ್, ಒಂದು ಚೇಂಬರ್ಗೆ ತುಂಬ ಥರ ಒಂದೊಂದು ಪೈಪಿಗೂ ಒಂದು 4-5 ಪೈಪ್ ಇದೆ. ಒಂದೊಂದಕ್ಕೂ ಒಂದೊಂದು ಒಂದೇ ಇದರಲ್ಲೇ ಕನೆಕ್ಟ್ ಮಾಡಿಲ್ಲ. ನೀವು ಕೂಡ ಈ ಥರ ಸಪ್ರೇಟ್ ಇಂಡಿಪೆಂಡೆಂಟ್ ಹೌಸ್ಗೆ ಹೋಗ್ತೀನಿ ಅಂದರೆ ಇದೆಲ್ಲ ತುಂಬ ಹಳೆ ಮನೆ ಕೂಡ ಆಗಿರುತ್ತೆ. ನೀವು ಯೋಚನೆ ಮಾಡಿ ಹೋಗಿ. ನನ್ನ ಹಸ್ಬೆಂಡು ಅವ್ರ ಕೆಲಸಕ್ಕೋಸ್ಕರ ಅಂಥೇಳಿ ಬಂದರು. ಆಮೇಲೆ ಮಕ್ಕಳಿದ್ದಾರೆ, ಆಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ತೋರಿಸ್ತಿದ್ದೀನಿ. ಆ ಪೈಪ್ ಒಂದು, ಅಲ್ಲಿಗೊಂದು, ಅಡುಗೆ ಮನೆಗೊಂದು, ಅಲ್ಲಿ ಆ ಕಡೆ ಚೇಂಬರ್ ನಮ್ಮದು ಬಾತ್ರೂಮ್ದೆಲ್ಲ ಸ್ವಲ್ಪ ಬಾತ್ರೂಮಲ್ಲ, ಬಚ್ಚಲ ಮನೆ ಅಂತಾರಲ್ಲ, ಅಲ್ಲಿದ್ದು ನೀರೆಲ್ಲ ಸಪ್ರೇಟು. ಅದು ಇಲ್ಲಿ ನೋಡಿ, ಇಲ್ಲಿಂದ ಒಂದು ಕನೆಕ್ಟ್ ಆಗಿದೆಯಲ್ಲ, ಅದು ನೋಡಿ ಎಲ್ಲ ಕ್ಲೀನ್ ಆಯಿತು ಇವತ್ತು. ಫುಲ್ ಸ್ಮೆಲ್ ಹೊಡಿತೈತೆ ನೋಡಿ, ಮನೆಯೆಲ್ಲ ಫುಲ್ ಆಚೆ ಈಚೆಲ್ಲ ನೋಡಿ ಹೆಂಗಾಗಿದೆ ಸ್ನಾನ ಮಾಡಿದ ನೀರು. ನೀವು ಈ ಥರ ಮನೆಗೆ ಹೋಗುವಾಗ ಪ್ರತಿಯೊಂದು ಕೇಳ್ಕೊಂಡೋಗಿ, ನಮ್ಮ ಥರನೇ ತಪ್ಪು ಮಾಡಬೇಡಿ. ನೋಡಿ, ಮನೆಯಲ್ಲೇ ಯಾವ ರೀತಿ ಗಲೀಜಾಗುತ್ತೆ, ಮಕ್ಕಳಿರುವಾಗಂತೂ ಬೇಡವೇ ಬೇಡ. ಸುಮ್ಮನೆ ನಾವು ದುಡ್ಡು ಕೊಡೋದಲ್ದೇ ನೋಡಿ, ಈ ನೀರು ಕೂಡ ನಾವೇ ಒಡೆಸ್ಕೋಬೇಕು. ಬಾಡಿಗೆಗಿದ್ರು ಅಷ್ಟೇ, ಹೆಂಗಿದ್ರು ಅಷ್ಟೇ, ನೀರಿಲ್ಲ, ನೀರು ನಮಗೆ ಎಷ್ಟು ಬೇಕು ನಾವೇ ಒಡೆಸ್ಕೋಬೇಕು. ನಮ್ಗೆ ಹತ್ತತ್ರ ವಾರಕ್ಕೆ 2 ಲೋಡ್ ಬೇಕಾಗತ್ತೆ. ಇದು ಎಷ್ಟು 4,000 ಇದಿರೋದು. ಎಲ್ಲ ಕೇಳ್ಕೊಂಡು ಬನ್ನಿ, ಯಾಕೆಂದರೆ ನೀರೊಂದು ಒರೆಸ್ಕೋಬೋದು. ನೋಡಿ, ಈ ಥರ ಈ ಥರ ಮೋರಿದಾಗಲಿ ಇನ್ನೊಂದಾಗಲಿ ಪ್ರಾಬ್ಲಮ್ ಆದರೆ ಅವ್ರು ಮಾಡಿಕೊಡೋದಿಲ್ಲ ಕೆಲವೊಬ್ಬರು. ಇದು 2-3 ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಕೆಲವೊಬ್ಬರು ಚೆನ್ನಾಗಿ ಮಾಡಿಕೊಡ್ತಾರೆ. ಒಂದು ನೆಲ್ಲಿ ಕೆಟ್ಟೋದ್ರು ಅವರೇ ತಂದು ಹಾಕ್ತಾರೆ. ಯಾಕೆಂದ್ರೆ ನಾವು ಇವತ್ತು ಹೋಗ್ತೀವಿ, ಇವತ್ತು ಬಂದು ನಾಳೆಗೆ ಹೋಗ್ತೀವಲ್ವ. ನಮ್ಮದೇನು ಸ್ವಂತ ಮನೆ ಆದರೆ ಇದು ಮಾಡ್ಬೋದು. ಅವ್ರು ಓನರ್ದು ಸ್ವಂತ ಮನೆ, ಅವ್ರು ಮಾಡಿಕೊಡ್ಬೇಕಿತ್ತು, ಅವ್ರು ಮಾಡಿಕೊಟ್ಟಿಲ್ಲ. ಈ ಸ್ಯಾರಿ ಬಂದು ಡ್ರೈ ಕ್ಲೀನ್ ಆಗಿರೋಂಥ ಸ್ಯಾರಿ. ನಮ್ಮದು ಶಾಪ್ ಇದೆ, ಡ್ರೈ ವಾಶು ಮತ್ತು ವಾಷಿಂಗ್ ಎಲ್ಲ ಮಾಡೋದ್ರಿಂದ ಆ ಸ್ಯಾರಿ ಇತ್ತು. ಮನೆಗೆ ಅಷ್ಟು ತಂದಿರಲ್ಲ, ಯಾರ್ದೋ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಡಿಲವರಿಗೆ ಅಂದ್ಬಿಟ್ಟು, ಹಾಗಾಗಿ ಇಲ್ಲಿ ತೋರಿಸ್ದೆ ನಿಮಗೆ.
ಬೆಳಗ್ಗೆ ಎದ್ದು ಏನೂ ಕ್ಲೀನ್ ಮಾಡಿಲ್ಲ, ಎಲ್ಲ ಅಲ್ಲಿ ಕ್ಲೀನ್ ಮಾಡ್ತಾಯಿದ್ರಲ್ವ, ಹಾಗಾಗಿ ಇದು ಮತ್ತೆ ಮಧ್ಯಾಹ್ನ ಹತ್ರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಅದಾದಮೇಲೆ ಈಗ ಅಮ್ಮ ಬಟ್ಟೆ ಎಲ್ಲ ಇಬ್ಬರು ಸೇರಿ ಕಿತ್ತಾಕ್ತಾರೆ ಫ್ರೆಂಡ್ಸ್. ಎಲ್ಲ ಸಿಕ್ಕುತ್ತೆ ಅಂತ ನೋಡಿ, ಇವನೊಂದು ದೊಡ್ಡ ತಲೆ. ನೀರು ಕ್ಯಾನ್ಗಳೆಲ್ಲ ಫುಲ್ ಗಲೀಜಾಗುತ್ತೆ ಅಂತ ಈ ಸೈಡ್ ಇಟ್ಬಿಟ್ಟಿದ್ದೀನಿ. ಅಂದರೆ ಕುಡಿಯೋಕ್ಕೆ ಸಪ್ರೇಟು, ಅಡುಗೆ ಮಾಡೋಕ್ಕೆ ಸಪ್ರೇಟ್ ತರಿಸ್ತೀನಿ. ಅಲ್ಲಿ ಟ್ಯಾಂಕರ್ ನೋಡಿದ್ರಲ್ವ, ಅವ್ರು ಎಲ್ಲೆಲ್ಲಿಂದ ತರ್ತಾರೋ. ನಮ್ಗೆ ಸ್ಟಾರ್ಟಿಂಗ್ ಬಂದಾಗ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗೋಯಿತು. ಎಲ್ಲ ನೋಡ್ಕೊಂಡು ಬನ್ನಿ, ಬರೋದು ದೊಡ್ಡದಲ್ಲ, ಬಂದಮೇಲೆ ಹೋಗೋದು ತುಂಬ ಕಷ್ಟ ಇದೆ. ಅಂದರೆ ಬಂದ ತಕ್ಷಣವೇ 1 ತಿಂಗಳು 2 ತಿಂಗಳಿಗೆಲ್ಲ ಶಿಫ್ಟ್ ಮಾಡೋಕ್ಕೆ ಕಷ್ಟ. ಯಾಕೆಂದರೆ ಇಷ್ಟು ನೋಡಿ, ಇಷ್ಟು ಐಟಮ್ ಇದೆ ಮನೆಯಲ್ಲೆಲ್ಲ, ಎಲ್ಲದೂ ಶಿಫ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಏರೋಪ್ಲೇನ್ ಹೋಗ್ತಾ ಇದೆ, ಸೈಲೆಂಟಾಗಿರೋ, ಅಮ್ಮ ಎದ್ದೇಳ್ತಾಳೆ ಅಂತ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು. ನೋಡಿ ಅದೆಲ್ಲ ತೊಳಿಬೇಕು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ಈ ಥರ ಮನೆಗೆ ಹೋದರೆ ಯೋಚನೆ ಮಾಡಿ ನೋಡಿ, ಎಲ್ಲ ಕೇಳಿ ವಿಚಾರಿಸಿ ಹೋಗಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.